ಯೆಹೋಷಾಫಾಟನ ಮೇಲೆ ಯುದ್ಧ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ? ಎದುರ್ತಾರೆ. ಯಾಕಂದ್ರೆ ಯೆಹೋಷಾಫಾಟನ ಜೊತೆ ಯಾರಿದಾರಂತೆ? ಯೆಹೋವನಿದ್ದಾನೆ. ಫಿಲಿಷ್ಟಿಯರವರು ಯೆಹೋಷಾಫಾಟನಿಗೆ ಕಪ್ಪವನ್ನ ಕೊಡ್ತಾ ಇದ್ದಾರೆ. ಆತನ ಪದಾರ್ಥ ಸ್ಥಳಗಳು ಅದು ರಿಚ್ ಆಗಿ ತುಂಬಿಸ್ಕೊಂಡಿದೆ. ಆತನ ಸೈನ್ಯವು ತುಂಬಿದೆ. ಒಂದು ದಿನ ಬರುತ್ತೆ, ಒಂದು ಯುದ್ಧವು ಊಹಿಸದ ರೀತಿಯಲ್ಲಿ ಬರ್ತಾ ಇದೆ. ನೆನೆಸಿದ ರೀತಿಯಲ್ಲಿ ಯೆಹೋಷಾಫಾಟನ ಮೇಲೆ ಯುದ್ಧವು ಬರ್ತಾ ಇದೆ. 3 ಕಡೆಯಿಂದ 3 ಸ್ಥಳಗಳವರು, 3 ಜನಾಂಗಗಳವರು ಯೆಹೋಷಾಫಾಟನಿಗೆ ವಿರುದ್ಧವಾಗಿ ಏನ್ ಮಾಡ್ತಿದ್ದಾರೆ? ಯುದ್ಧಕ್ಕೆ ಬರ್ತಾ ಇದೆ. 2ನೇ ವಚನ, ದೂತರು ಬಂದು ಯೆಹೋಷಾಫಾಟನಿಗೆ, ಮಹಾ ಸಮೂಹವು ನಿನಗೆ ವಿರೋಧವಾಗಿ ಲವಣ ಸಮುದ್ರದ ಆಚೆಯಲ್ಲಿರುವ ಅರಾಮ್ ಪ್ರಾಂತದ ಕಡೆಯಿಂದ ಬಂದು ಈಗ ಹೆಂಗೆ ದೆನಿಸಿಕೊಳ್ಳುವ ಅಜೆಚೋನ್ ತಾಮಾರಿನಲ್ಲಿರುತ್ತಾರೆ ಎಂದು ತಿಳಿಸಿದಾಗ, ಈಗ ಬಂದು ಏನ್ ಮಾಡ್ತಿದ್ದಾರೆ? ಇವರೆಲ್ಲ ಯುದ್ಧಕ್ಕೆ ಬರ್ತಿದ್ದಾರೆ. ಎಲ್ಲಿವರೆಗೆ ಬಂದಿದ್ದಾರೆ? ಈಗಾಗಲೇ ಅಂದ್ರೆ ಲವಣ ಸಮುದ್ರದ ಆಚೆ, ಡೆಡ್ ಸಿ ಇದೆಯಲ್ಲ, ಅದ್ರ ಆಚೆ ಇದ್ದಾರೆ. ಬಂದು ಲೆಕ್ಕಾಚಾರ ಅಂದ್ರೆ ಶಾಸ್ತ್ರವನ್ನು ನೋಡುವಾಗ ಹೇಳ್ತಾರೆ ಅಂದ್ರೆ ಸುಮಾರು 40 ಮೈಲ್ ದೂರದಲ್ಲಿ ಅವ್ರಿಗಾಗಲೇ ರೀಚ್ ಆಗಿಬಿಟ್ಟಿದ್ದಾರೆ. ಎಷ್ಟೊತ್ತಿರುತ್ತೆ ಬರ್ಲಿಕ್ಕೆ? ಇವತ್ತಲ್ದಿದ್ರೆ ನಾಳೆ ಸಂಜೆ ಅಷ್ಟೊಳಗೆ ಎಲ್ಲಿರ್ತಾರೆ ಅವರು? ಮನೆ ಬಾಗಿಲಲ್ಲಿ ಬಂದು ನಿಂತ್ಕೊಳ್ತಾರೆ. ತುಂಬಾ ದೊಡ್ಡದೇನೂ ಅಲ್ಲ ದೇಶ, ಪ್ರಾಂತ ಇದು ತುಂಬಾ ಚಿಕ್ಕ ಪ್ರಾಂತ್ಯ. ಈಗಾಗಲೇ ಅವರು ಬಂದು ಮನೆ ಹೊಸ್ತಿಲಲ್ಲಿ ಇದ್ದಾರೆ. ಬಂದು ದೂತರು ಬಂದು ಯಾರಿಗೆ ತಿಳಿಸ್ತಾರೆ? ಯೆಹೋಷಾಫಾಟನಿಗೆ ತಿಳಿಸುವಾಗ ಯೆಹೋಷಾಫಾಟನು ಏನಾಗಿದ್ದಾನೆ? ಓದಿ. ಯೆಹೋಷಾಫಾಟನು ಹೆದರಿ ಯೆಹೋವನನ್ನೇ ಆಶ್ರಯಿಸಿಕೊಳ್ಳಬೇಕೆಂದು ನಿರ್ಣಯಿಸಿಕೊಂಡು ಯೆಹೂದ್ಯರೆಲ್ಲರೂ ಉಪವಾಸ ಮಾಡಬೇಕೆಂದು ಪ್ರಕಟಿಸಿದನು. ಹಲ್ಲೆಲೂಯಾ. ಸೈನ್ಯ ಎಷ್ಟಿದೆ? 11.5 ಲಕ್ಷ ಸೈನ್ಯ ಇದೆ. ಸುತ್ತಮುತ್ತಲಿರೋರು ಎಲ್ಲರಿಗೂ ಇತನಿಗೆ ಭಯ ಇದೆ. ಫಿಲಿಷ್ಟಿಯರಿಗೆ ಇತನಿಗೆ ಕಪ್ಪ ಕೊಡ್ತಿದ್ದಾರೆ. ಆದ್ರೂ ಯೆಹೋಷಾಫಾಟನಿಗೆ ಏನುಂಟಾಗಿದೆ? ಭಯ ಆಗ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಒಮ್ಮೆಲೆ ಬಂದು ಯೆಹೋಷಾಫಾಟನಿಗಿರೋ ಸೈನ್ಯದ ಮುಂದೆ ಇವರು ಏನೂ ಅಲ್ಲ. ಆದ್ರೆ ಮಹಾ ಸೈನ್ಯವು ಯೆಹೋಷಾಫಾಟನ ಹುಡುಕೊಂಡು ಆತನ ಮನೆ ಬಾಗಿಲಿಗೆ ಬರುವಾಗ ಯೆಹೋಷಾಫಾಟನಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಒಂದೊಂದಾಗಿದ್ರೆ ಇಷ್ಟೊತ್ತಿಗೆಲ್ಲ ಕ್ರ್ಯಾಕ್ ಮಾಡ್ಬಿಟ್ಟಿದ್ದ. 7 ಬಂದ್ರು ಯುದ್ಧಗಳನ್ನ ಗೆಲ್ತಿದ್ದ. ಆದರೆ ಪರಿಸ್ಥಿತಿ ಆಗಿಲ್ಲ. ಒಮ್ಮೆಲೆ ಬಂದು ಕಷ್ಟಗಳು ಏನಾಗಿದೆ? ಎಲ್ಲಾ ಕಡೆ ಎತ್ತ ನೋಡಿದ್ರು ಏನ್ ಬರ್ತಾ ಇದೆ? ಕಷ್ಟಗಳು, ಕಣ್ಣೀರುಗಳೇ ಈತನಿಗೆ ಕಾಣ್ತಾ ಇದೆ. ಆತನು ಯೆಹೂದ್ಯರಿಗೆ ಹೇಳ್ತಿದ್ದಾನೆ, ನಮಗೆ ಯಾವ ಮಾರ್ಗವೂ ಇಲ್ಲ. ನಮ್ಮ ಸೈನ್ಯವಲ್ಲ, ನಾವು ಸುತ್ತಮುತ್ತಲಿರುವ ನಮ್ಮ ಕೆಳಗಿರುವ ರಾಜರುಗಳಲ್ಲ, ಬೇರೆ ಪ್ರಾಂತಗಳಲ್ಲಿರುವ ನಮಗೆ ಸಪೋರ್ಟ್ ಕೊಡುವ ನಮ್ಮ ಅಲಯನ್ಸ್ಗಳಲ್ಲ. ಆದ್ರೆ ಏನ್ ಮಾಡ್ಬೇಕಂತೆ? ಏನನ್ ಮಾಡ್ಬೇಕಂತೆ? ಯೆಹೋವನನ್ನೇ ಆಶ್ರಯಿಸಬೇಕೆಂಬುದಾಗಿ ಆತನ ಹೇಳ್ತಿದ್ದಾನೆ. ನೀವು ಹೋಗಿ, ನಾನು ಯೆಹೋವನನ್ನು ಆಶ್ರಯಿಸ್ತೇನೆ, ನೀವು ಏನ್ ಮಾಡ್ರಿ?